ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದನ್ನು ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು: 2 ಕಪ್ ಅಕ್ಕಿ, ಅರ್ಧ ಬೌಲ್ ಕಡಲೆಬೇಳೆ, 1 ಬೌಲ್ ಕಡಲೆ ಬೀಜ, 3 ಬೌಲ್ ಬೆಲ್ಲ, ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿ ಹೆಚ್ಚಿರುವಂತಹ ಬಾದಾಮಿ, 1 ಬೌಲ್ ತೆಂಗಿನಕಾಯಿ ತುರಿ. ಈಗ ನಾನು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಲ್ಲಿ ನಾವು ಅನ್ನನ ರೆಡಿ ಮಾಡ್ಕೊಳ್ಳೋಣ. ಯಾಕಂದರೆ ಅನ್ನ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಹಾಗೆ ರೋಸ್ಟ್ ಮಾಡಿರುವಂತಹ ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ತೆಂಗಿನಕಾಯಿ ತುರಿನೂ ಸಹ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ನಾನು ರೆಡಿಯಾಗಿರುವಂತಹ ಅನ್ನವನ್ನು ಒಂದು ಪಾತ್ರೆ ಇಟ್ಕೊಳ್ಳೋದಕ್ಕೆ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ನಾನು ಅನ್ನನ ಹಾಕ್ಕೋತಾ ಇದ್ದೀನಿ. ನಾನು ಈ ಪಾಯಸಕ್ಕೆ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಈ ಥರ ದಪ್ಪ ಅಕ್ಕಿಯಲ್ಲಿ ಪಾಯಸ ಚೆನ್ನಾಗಿ ಬರುತ್ತೆ ಇದು. ಸೊ ನೀವು ಯಾವುದಾದ್ರೂ ತೊಗೋಬೋದು ನೋಡಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನಾನು ಈ ರುಬ್ಬಿರುವಂತಹ ತೆಂಗಿನಕಾಯಿನೂ ಸಹ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿನ ಹಾಗೇನೂ ಹಾಕ್ಕೋಬೋದು. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಅದು ಹಾಲು ಇರುತ್ತಲ್ವ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಾಯಸ. ನಂತರ ನಾನು ಪಾಕ ಮಾಡಿರುವಂತಹ ಬೆಲ್ಲದ ಪಾಕನೂ ಸಹ ಸ್ಟ್ರೈನರ್ ಸಹಾಯದಿಂದ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಹಾಗೆ ಹಾಕಬೇಡಿ, ಪಾಕ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ಇದನ್ನು ನೀಟಾಗಿ ಚೆನ್ನಾಗಿ ಅಕ್ಕಿ ಜೊತೆ ಇದು ಅನ್ನದ ಜೊತೆ ನೀಟಾಗಿ ಬೇಯಿಸ್ಕೋಬೇಕು. ಆಗ ಪಾಯಸ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಕುದಿಬೇಕಿದು ಬೆಲ್ಲದ ಜೊತೆ. ಈ ಪಾಯಸನ ನಾವು ತುಂಬ ಅಜ್ಜಿಯರ ಕಾಲದಿಂದಲೂ ಸಹ ಈ ಪಾಯಸ ಫೇಮಸ್ ಅಂತಲೇ ಹೇಳ್ಬೋದು. ಹಿಂದೆ ಎಲ್ಲರೂ ಏನಾದರೂ ಹಬ್ಬ ಹರಿದಿನ ಅಂದಾಗ ಹೆಚ್ಚಾಗಿ ಮಾಡ್ತಾ ಇದ್ದಿದ್ದು ಈ ಅಕ್ಕಿ ಪಾಯಸನೇ. ಚೆನ್ನಾಗಿರುತ್ತೆ ಈ ಪಾಯಸ ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ಇದಕ್ಕೊಂದು 2 ಟೇಬಲ್ ಸ್ಪೂನ್ನ ತುಪ್ಪವನ್ನು ಸೇರಿಸ್ಕೊಂಡು ನಾನು ಬಾದಾಮಿ ಗೋಡಂಬಿ ಹೆಚ್ಚಿರುವಂತಹ ಬಾದಾಮಿನೂ ಸಹ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ, ಇಲ್ಲಾಂದರೆ ಪಾಯಸ ಹಾಳಾಗಬಹುದು. ನೀಟಾಗಿ ಕುದಿಸ್ಕೊಳ್ಳಿ. ಈ ಪಾಯಸನ ನಾವು ನೈಟ್ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಪಾಯಸ ತುಂಬಾ ಹೆಲ್ದಿಯಾಗಿರ್ತಕ್ಕಂಥದ್ದು. ಎಲ್ರಿಗೂ ಸಹ ಈ ಪಾಯಸ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ರೀತಿಯಾಗಿ ಆಗುತ್ತೆ. ನೆಕ್ಸ್ಟ್ ಈಗ ನಾವಿನ್ನೇ ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಮುಂಚೆ ಒಂದು 5 ನಿಮಿಷ ಇದ್ದಾಗ ಈಗ ನಾವು ಕಡಲೆ ಬೀಜದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪುಡಿ ಹಾಕಿದಾಗ ಪಾಯಸ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೆಲ್ದಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಧನ್ಯವಾದಗಳು.